ಸ್ನೇಹಿತರೆ, ನೀವು ಜಗತ್ತಿನಲ್ಲಿ ಎಷ್ಟೋ ದೇವಸ್ಥಾನಗಳನ್ನು ನೋಡಿರಬಹುದು. ದೇವರು ಹಾಲು, ತುಪ್ಪ, ಜೇನುತುಪ್ಪ ಅಥವಾ ಹಣ್ಣು ಹಂಪಲುಗಳನ್ನು ನೈವೇದ್ಯ ಮಾಡುವುದನ್ನು ಕೂಡ ನೋಡಿರ್ತೀರಿ. ಆದರೆ ನಮ್ಮ ಭಾರತದಲ್ಲೇ ಇರುವ ಒಂದು ದೇವಸ್ಥಾನದಲ್ಲಿ ದೇವರಿಗೆ ಮದ್ಯ ಅಂದರೆ ಆಲ್ಕೋಹಾಲನ್ನೇ ನೈವೇದ್ಯ ಮಾಡಲಾಗುತ್ತೆ. ಹೌದು, ಇದು ಸುಳ್ಳಲ್ಲ. ಬಟ್ಟಲಿನಲ್ಲಿ ಮದ್ಯವನ್ನು ಹಾಕಿ ಆ ಕಲ್ಲಿನ ಮೂರ್ತಿಯ ತುಟಿಗೆ ಇಟ್ಟರೆ ಸಾಕು, ನೋಡ್ತಾ ಇದ್ದಂತೆ ಆ ಬಟ್ಟಲಿನಲ್ಲಿರುವಂತಹ ಮದ್ಯ ಮಾಯವಾಗುತ್ತೆ. ಆ ಮದ್ಯ ಎಲ್ಲಿಗೆ ಹೋಗ್ತದೆ? ಆ ಕಲ್ಲಿನ ಮೂರ್ತಿ ನಿಜಕ್ಕೂ ಮದ್ಯವನ್ನು ಕುಡಿತಿದೆಯಾ? ಈ ರಹಸ್ಯವನ್ನು ಭೇದಿಸಲು ಬಂದ ಎಷ್ಟೋ ವಿಜ್ಞಾನಿಗಳು, ಸಂಶೋಧಕರು ತಲೆ ಕೆಡಿಸಿಕೊಂಡು ವಾಪಸ್ ಹೋದರೆ ಹೊರತು ಇದರ ಹಿಂದಿನ ರಹಸ್ಯವನ್ನು ಮಾತ್ರ ಯಾರ ಕೈಲೂ ಕಂಡುಹಿಡಿಯೋಕೆ ಸಾಧ್ಯವಾಗಲಿಲ್ಲ. ಮತ್ತೊಂದು ಕಡೆ ಜಗತ್ತಿನ ಅತ್ಯಂತ ಪುರಾತನ ನಗರವಾದ ಕಾಶಿಯಲ್ಲಿ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದಾನೆ. ಆತನ ಅನುಮತಿ ಇಲ್ಲದೆ ಯಾರೂ ಕೂಡ ಆ ಪುರವನ್ನು ಪ್ರವೇಶ ಮಾಡುವಂತಿಲ್ಲ. ಅಷ್ಟೇ ಯಾಕೆ, ಆ ಊರಿನಲ್ಲಿ ಯಮಧರ್ಮರಾಯನಿಗೂ ಪ್ರವೇಶವಿಲ್ಲ. ಇಷ್ಟಕ್ಕೂ ಯಾರು ಈ ಕಾವಲುಗಾರ? ವಿಜ್ಞಾನಕ್ಕೂ ಸವಾಲಾಗಿರುವ ಈ ಮದ್ಯಪಾನ ಮಾಡುವ ದೇವರು ಯಾರು? ಬ್ರಹ್ಮ, ವಿಷ್ಣು, ಮಹೇಶ್ವರರಲ್ಲಿ ತಾನೇ ಶ್ರೇಷ್ಠ ಎಂದು ಮೆರೆಯುತ್ತಿದ್ದ ಬ್ರಹ್ಮದೇವನ 5ನೇ ತಲೆಯನ್ನು ಕತ್ತರಿಸಿ ಹಾಕಿದ ಆ ಉಗ್ರ ಸ್ವರೂಪಿ ಯಾರು ಗೊತ್ತಾ? ಅವನೇ ಕಾಲದ ಅಧಿಪತಿ, ಸಾಕ್ಷಾತ್ ಪರಮಶಿವನ ಅತ್ಯಂತ ಉಗ್ರ ರೂಪ ಕಾಲಭೈರವ. ಕಾಲಭೈರವನ ಜನ್ಮದ ಕತೆ ಶುರುವಾಗೋದು ಸೃಷ್ಟಿಯ ಆರಂಭದ ಕಾಲದಲ್ಲಿ. ಒಮ್ಮೆ ಸೃಷ್ಟಿಕರ್ತನಾದ ಬ್ರಹ್ಮದೇವ ಮತ್ತು ಜಗತ್ತಿನ ಪಾಲಕನಾದ ಶ್ರೀಹರಿ ವಿಷ್ಣುವಿನ ನಡುವೆ ಒಂದು ದೊಡ್ಡ ವಾದ ನಡೀತಾ ಇರುತ್ತೆ. ನಮ್ಮಿಬ್ಬರಲ್ಲಿ ಯಾರು ಅತ್ಯಂತ ಶ್ರೇಷ್ಠರೋ, ಯಾರು ಹೆಚ್ಚು ಶಕ್ತಿಶಾಲಿಗಳು ಎಂಬ ಪ್ರಶ್ನೆ ಉದ್ಭವವಾಗುತ್ತೆ. ವಿಷ್ಣು ಹೇಳ್ತಾನೆ, ನಾನು ಜಗತ್ತನ್ನು ಪಾಲಿಸುವವನು, ನಾನೇ ಶ್ರೇಷ್ಠ ಎಂದು. ಆದರೆ ಬ್ರಹ್ಮದೇವನಿಗೆ ತನ್ನ ಸೃಷ್ಟಿಯ ಮೇಲೆ ವಿಪರೀತವಾದ ಅಹಂಕಾರ ಇರುತ್ತೆ. ನಿಮಗೆ ಗೊತ್ತಿರಲಿ, ಆ ಕಾಲದಲ್ಲಿ ಬ್ರಹ್ಮನಿಗೆ 4 ಅಲ್ಲ 5 ತಲೆಗಳಿದ್ವು. ತನ್ನ 5 ಮುಖಗಳಿಂದ ವೇದಗಳನ್ನು ಪಠಿಸುತ್ತಿದ್ದ ಬ್ರಹ್ಮ, ನಾನೇ ಈ ಜಗತ್ತಿನ ಸೃಷ್ಟಿಕರ್ತ, ನಾನಿಲ್ದಿದ್ರೆ ನೀನಿಲ್ಲ, ಈ ಜಗತ್ತೇ ಇಲ್ಲ, ಹಾಗಾಗಿ ನಾನೇ ಪರಮೋಚ್ಚ ದೇವರು ಎಂದು ಅಹಂಕಾರದಿಂದ ಬೀಗ್ತಾನೆ. ಈ ವಾದ ತಾರಕ್ಕೇರ್ತದೆ. ಆಗ ಅಲ್ಲಿಗೆ 4 ವೇದಗಳು ಬಂದು, ನಿಮ್ಮಿಬ್ಬರಿಗಿಂತಲೂ ಮಿಗಿಲಾದ ಪರಬ್ರಹ್ಮ ವಸ್ತು ಒಂದಿದೆ, ಅದೇ ಪರಮಶಿವ ಅಂತ ಹೇಳುತ್ತೆ. ಆದರೆ ಅಹಂಕಾರದ ನೆತ್ತಿಗೇರಿದ್ದ ಬ್ರಹ್ಮದೇವನು ಶಿವನನ್ನ ಅವಮಾನಿಸಲು ಶುರು ಮಾಡ್ತಾನೆ. ರುದ್ರಭೂಮಿಯಲ್ಲಿ ಅಲೆಯುವ, ಮೈಗೆಲ್ಲ ಬೂದಿ ಬಳೆದುಕೊಳ್ಳುವ, ಕತ್ತಿನಲ್ಲಿ ಹಾವುಗಳನ್ನು ಹಾಕಿಕೊಂಡಿರುವ ಆ ಶಿವ ನನಗಿಂತ ಶ್ರೇಷ್ಠನಾ? ಖಂಡಿತ ಸಾಧ್ಯವಿಲ್ಲ ಎಂದು ಶಿವನ ಬಗ್ಗೆ ಕೀಳಾಗಿ ಮಾತಾಡ್ತಾನೆ ಬ್ರಹ್ಮದೇವನ 5ನೇ ತಲೆ. ಬ್ರಹ್ಮನ ಈ ಅಹಂಕಾರದ ನುಡಿಗಳನ್ನು ಕೇಳಿ ಕೈಲಾಸದಲ್ಲಿ ಧ್ಯಾನಮಗ್ನಾಗಿದ್ದ ಪರಮಶಿವನಿಗೆ ವಿಪರೀತವಾದ ಕೋಪ ಬರುತ್ತೆ. ಶಿವನ ಕೋಪ ಎಷ್ಟಿತ್ತೆಂದರೆ, ಆತನ ಹಣೆಯಲ್ಲಿದ್ದ 3ನೇ ಕಣ್ಣು ರಕ್ಕನೆ ತೆರೆಯುತ್ತದೆ. ಆ 3ನೇ ಕಣ್ಣಿನ ಉರಿಯುವ ಜ್ವಾಲೆಯಿಂದ ಒಂದು ಭಯಂಕರವಾದ ಉಗ್ರವಾದ ಕಪ್ಪಾದ ಆಕಾರ ಒಂದು ಪ್ರತ್ಯಕ್ಷವಾಗ್ತದೆ. ಮೈತುಂಬ ಭಸ್ಮ, ಕತ್ತಿನಲ್ಲಿ ತಲೆಬುರುಡೆಗಳ ಹಾರ, ಉರಿಯುವ ಕೆಂಗಣ್ಣುಗಳು, ಕೈಯಲ್ಲಿ ತ್ರಿಶೂಲ, ಡಮರು ಮತ್ತು ಖಡ್ಗ, ಜೊತೆಗೆ ಒಂದು ಕರಿಯ ನಾಯಿಯ ಮೇಲೆ ಕುಳಿತಿದ್ದ ಆ ಭೀಕರ ಸ್ವರೂಪಿವೆ ಕಾಲಭೈರವ. ಕಾಲ ಅಂದರೆ ಸಮಯ ಅಥವಾ ಮೃತ್ಯು, ಭೈರವ ಅಂದರೆ ಭಯವನ್ನ ನಾಶ ಮಾಡುವವನು. ಕಾಲಭೈರವ ಎಂದರೆ ಸ್ವತಃ ಕಾಲವೇ ಭಯಪಡುವಂತಹ ಉಗ್ರ ಸ್ವರೂಪ. ಶಿವನ ಆಜ್ಞೆಯಂತೆ ಕಾಲಭೈರವನು ತನ್ನ ಖಡ್ಗವನ್ನ ಎತ್ತಿ ಶಿವನನ್ನ ನಿಂದಿಸಿದ ಬ್ರಹ್ಮನ ಆ 5ನೇ ತಲೆಯನ್ನ ಕತ್ತರಿಸಿಯೇ ಬಿಡ್ತಾನೆ. ಕ್ಷಣಾರ್ಧದಲ್ಲಿ ಬ್ರಹ್ಮನ ಅಹಂಕಾರ ಮಣ್ಣು ಪಾಲಾಗ್ತದೆ. ಬ್ರಹ್ಮದೇವನಿಗೆ ತನ್ನ ತಪ್ಪಿನ ಅರಿವಾಗ್ತದೆ. ಪರಮಶಿವನಲ್ಲಿ ಕ್ಷಮೆ ಯಾಚಿಸ್ತಾನೆ. ಬ್ರಹ್ಮನ ತಲೆಯನ್ನ ಕತ್ತರಿಸಿದ್ದೇನೋ ನಿಜ, ಆದರೆ ಸೃಷ್ಟಿಕರ್ತನ ತಲೆಯನ್ನ ಕತ್ತರಿಸಿದ ಕಾಲಭೈರವನಿಗೆ ಬ್ರಹ್ಮ ಹತ್ಯೆ ದೋಷ ಬರುತ್ತೆ. ಕತ್ತರಿಸಲ್ಪಟ್ಟ ಬ್ರಹ್ಮನ ಆ ತಲೆಬುರುಡೆ ಕಾಲಭೈರವನ ಎಡಗೈಗೆ ಅಂಟಿಕೊಂಡೇ ಇರುತ್ತೆ. ಭೈರವ ಎಷ್ಟೇ ಪ್ರಯತ್ನ ಪಟ್ಟರೂ ಆ ಬುರುಡೆಯನ್ನು ಬಿಡಿಸಿಕೊಳ್ಳಲು ಸಾಧ್ಯವೇ ಆಗಲ್ಲ. ಆಗ ಶಿವನು ಭೈರವನಿಗೆ ಒಂದು ಆದೇಶವನ್ನು ನೀಡ್ತಾನೆ. ಎಲ್ಲಿಯವರೆಗೆ ನಿನ್ನ ಕೈಯಲ್ಲಿರುವ ಈ ತಲೆಬುರುಡೆ ತಾನಾಗಿಯೇ ಕೆಳಗೆ ಬೀಳುವುದಿಲ್ಲವೋ ಅಲ್ಲಿಯವರೆಗೆ ನೀನು ಈ ಬ್ರಹ್ಮಾಂಡವೆಲ್ಲ ಭಿಕ್ಷುಕನಂತೆ ಅಲೆಯಬೇಕು, ಅದೇ ನಿನಗೆ ಪ್ರಾಯಶ್ಚಿತ್ತ ಅಂತ. ಶಿವನ ಆಜ್ಞೆಯಂತೆ ಕಾಲಭೈರವ 12 ವರ್ಷಗಳ ಕಾಲ 3 ಲೋಕಗಳನ್ನು ಸುತ್ತುತ್ತಾನೆ. ಎಲ್ಲಿ ಹೋದರೂ ಆತನಿಗೆ ಶಾಂತಿ ಅಂತೂ ಸಿಗೋದಿಲ್ಲ. ಆ ಬುರುಡೆ ಕೈಯಿಂದ ಬಿಡುವುದಿಲ್ಲ. ಕೊನೆಗೆ ಭೈರವನು ಭೂಲೋಕದ ಪವಿತ್ರ ನಗರವಾದ ಸಾಕ್ಷಾತ್ ಶಿವನೇ ನೆಲೆಸಿರುವ ಕಾಶಿ ಅಂದರೆ ವಾರಣಾಸಿ ನಗರದ ಗಡಿಯನ್ನು ಪ್ರವೇಶಿಸ್ತಾನೆ. ಕಾಶಿಯ ಗಡಿಯನ್ನು ಪ್ರವೇಶಿಸುತ್ತಿದ್ದಂತೆಯೇ ಒಂದು ಪವಾಡ ನಡೆಯುತ್ತೆ.
ಇಷ್ಟು ವರ್ಷಗಳ ಕಾಲ ಆತನ ಕೈಗೆ ಅಂಟ್ಕೊಂಡಿದ್ದ ಬ್ರಹ್ಮನ ತಲೆಬುರುಡೆ ಇದ್ದಕ್ಕಿದ್ದಂತೆ ಕೆಳಗೆ ಬೀಳುತ್ತೆ. ಆ ಸ್ಥಳವನ್ನೇ ಇಂದು ಕಾಶಿಯಲ್ಲಿ ಕಪಾಲ ಮೋಚನ ತೀರ್ಥ ಅಂತ ಕರೆಯಲಾಗುತ್ತೆ. ಕಾಲಭೈರವನಿಗೆ ಬ್ರಹ್ಮ ಹತ್ಯೆ ದೋಷದಿಂದ ಮುಕ್ತಿ ಸಿಗುತ್ತದೆ. ಬ್ರಹ್ಮ ಹತ್ಯೆ ದೋಷದಿಂದ ಮುಕ್ತನಾದ ಕಾಲಭೈರವನಿಗೆ ಪರಮಶಿವನು ಒಂದು ಜವಾಬ್ದಾರಿಯನ್ನು ನೀಡ್ತಾನೆ. ಇಂದಿನಿಂದ ನೀನೇ ಈ ಕಾಶಿ ನಗರದ ಕಾವಲುಗಾರ. ನಿನ್ನ ಅನುಮತಿ ಇಲ್ಲದೆ ಯಾರೂ ಈ ಕಾಶಿಯನ್ನು ಪ್ರವೇಶ ಮಾಡುವಂತಿಲ್ಲ. ಅಷ್ಟೇ ಅಲ್ಲ, ಕಾಶಿಯಲ್ಲಿ ಸಾಯುವ ಪ್ರತಿಯೊಂದು ಜೀವಕ್ಕೂ ಮುಕ್ತಿ ನೀಡುವ ಅಧಿಕಾರ ಮತ್ತು ಅವರು ಮಾಡಿದ ಪಾಪಗಳಿಗೆ ಶಿಕ್ಷೆ ನೀಡುವ ಅಧಿಕಾರ ಎರಡೂ ನಿನಗೆ ಸೇರಿದ್ದು ಎಂದು ಆಶೀರ್ವದಿಸ್ತಾನೆ. ಸ್ನೇಹಿತೆ, ಇದು ಎಷ್ಟರ ಮಟ್ಟಿಗೆ ಸತ್ಯ ಅಂದರೆ, ಇಂದಿಗೂ ಕಾಶಿಗೆ ಹೋಗುವ ಭಕ್ತರು ಮೊದಲು ಕಾಶಿ ವಿಶ್ವನಾಥನ ದರ್ಶನ ಮಾಡುವುದಿಲ್ಲ. ಬದಲಿಗೆ ಮೊದಲು ಕಾಲಭೈರವನ ದೇವಸ್ಥಾನಕ್ಕೆ ಹೋಗಿ ಆತನ ದರ್ಶನ ಪಡೆದು ಆತನ ಅನುಮತಿ ಕೇಳಿದ ಮೇಲೇ ಕಾಶಿ ವಿಶ್ವನಾಥನ ದರ್ಶನ ಮಾಡಬೇಕು. ಇದು ಅಲ್ಲಿನ ನಿಯಮ. ಅಷ್ಟೇ ಯಾಕೆ, ಯಾವುದೇ ದೊಡ್ಡ ರಾಜಕೀಯ ನಾಯಕರು, ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು ಕಾಶಿಗೆ ಹೋದ್ರು ಅಥವಾ ಅಲ್ಲಿ ಎಲೆಕ್ಷನ್ನಲ್ಲಿ ನಿಲ್ಲಬೇಕಾದ್ರೂ ಮೊದಲು ಹೋಗಿ ತಲೆಬಾಗುವುದು ಇದೇ ಕಾಲಭೈರವನ ಮುಂದೆ. ಇನ್ನೊಂದು ರೋಚಕ ವಿಚಾರ ಗೊತ್ತಾ? ಕಾಶಿಯಲ್ಲಿ ಯಮಧರ್ಮರಾಯನಿಗೆ ಪ್ರವೇಶವಿಲ್ವಂತೆ. ಹೌದು, ಕಾಶಿಯಲ್ಲಿ ಯಾರೇ ಸತ್ರು ಅವರ ಪ್ರಾಣವನ್ನು ತೆಗೆಯಲು ಯಮಭಟ್ಟರು ಬರುವುದಿಲ್ಲ. ಬದಲಿಗೆ ಸ್ವತಃ ಕಾಲಭೈರವನ ಭಟ್ಟರು ಬರ್ತಾರೆ. ಕಾಶಿಯಲ್ಲಿ ಸಾಯುವವರಿಗೆ ಭೈರವ ಯಾತನೆ ಎಂಬ ಶಿಕ್ಷೆ ಇರುತ್ತದೆ. ಅಂದರೆ ಅವರು ಜೀವನದಲ್ಲಿ ಮಾಡಿದ ಎಲ್ಲ ಪಾಪಗಳ ಶಿಕ್ಷೆಯನ್ನು ಭೈರವನು ಕೇವಲ ಕೆಲವೇ ಸೆಕೆಂಡುಗಳಲ್ಲಿ ಅನುಭವಿಸುವಂತೆ ಮಾಡಿ ಆ ನಂತರ ಅವರ ಆತ್ಮಕ್ಕೆ ಶಾಶ್ವತವಾಗಿ ಮುಕ್ತಿಯನ್ನು ಕರುಣಿಸ್ತಾನೆ. ಇದೆಲ್ಲ ಪುರಾಣದ ಕಥೆಯಾಯಿತು. ಆದರೆ ಈಗ ನಾವು ಹೇಳಲು ಹೊರಟಿರುವ ವಿಚಾರ ಇಂದಿನ ಮಾಡ್ರನ್ ವಿಜ್ಞಾನಕ್ಕೂ ಅರ್ಥವಾಗದ ಒಂದು ಭಾರೀ ರಹಸ್ಯ. ಮಧ್ಯಪ್ರದೇಶದ ಉಜ್ಜಯಿನಿ ನಗರದಲ್ಲಿ ಕಾಲಭೈರವನ ಒಂದು ಪುರಾತನ ದೇವಸ್ಥಾನವಿದೆ. ಇಲ್ಲಿ ದೇವರಿಗೆ ಪ್ರಸಾದವಾಗಿ ಹೂವು, ಹಣ್ಣು, ಕಾಯಿ ಕೊಡೋದಿಲ್ಲ. ಬದಲಿಗೆ ಮದ್ಯ ನೀಡಲಾಗ್ತದೆ. ಭಕ್ತರು ಮದ್ಯದ ಬಾಟಲಿಗಳನ್ನು ತಂದು ಅರ್ಚಕರಿಗೆ ನೀಡ್ತಾರೆ. ಅರ್ಚಕರು ಆ ಬಾಟಲಿಯಿಂದ ಮದ್ಯವನ್ನು ಒಂದು ಚಿಕ್ಕ ತಟ್ಟೆ ಅಥವಾ ಬಟ್ಟಲಿಗೆ ಸುರಿತಾರೆ. ಆ ಬಟ್ಟಲು ತಗೊಂಡು ಹೋಗಿ ಕಲ್ಲಿನಿಂದ ಮಾಡಿದ ಕಾಲಭೈರವನ ಮೂರ್ತಿಯ ತುಟಿಗೆ ಸ್ಪರ್ಶಿಸ್ತಾರೆ. ಎಲ್ಲಿಯೂ ಒಂದು ಹನಿ ಕೆಳಗೆ ಬೀಳೋದಿಲ್ಲ. ಆದರೆ ನೋಡ್ತಾ ಇದ್ದಂತೆ ಆ ಬಟ್ಟಲಿನಲ್ಲಿರುವ ಮದ್ಯ ಸಂಪೂರ್ಣವಾಗಿ ಖಾಲಿಯಾಗುತ್ತೆ. ಆ ಕಲ್ಲಿನ ಮೂರ್ತಿ ಆ ಮದ್ಯವನ್ನು ಕುಡಿದು ಬಿಡುತ್ತದೆ. ಇದು ಹೇಗೆ ಸಾಧ್ಯ? ಕಲ್ಲಿನ ಮೂರ್ತಿ ಮದ್ಯ ಕುಡಿಯಲು ಸಾಧ್ಯನಾ? ಈ ಪ್ರಶ್ನೆ ಬ್ರಿಟಿಷರ ಕಾಲದಲ್ಲಿ ಹುಟ್ಟಿತ್ತು. ಬ್ರಿಟಿಷ್ ಅಧಿಕಾರಿಗಳು ಇದು ಪೂಜಾರಿಗಳು ಮಾಡ್ತಿರುವಂತಹ ಮೋಸ ಎಂದು ಭಾವಿಸಿ ದೇವಸ್ಥಾನದ ಸುತ್ತಮುತ್ತ ಮೂರ್ತಿಯ ಕೆಳಗಡೆ ಎಲ್ಲೆಡೆ ಹಗೆದು ನೋಡಿದ್ರು. ಎಲ್ಲಾದರೂ ಪೈಪ್ಲೈನ್ ಇದೆಯಾ, ಎಲ್ಲಾದರೂ ಇವರು ಎಣ್ಣೆನ ಸ್ಮಗಲ್ ಮಾಡ್ತಾ ಇದ್ದಾರಾ, ಈ ಥರ ಎಲ್ಲ ಹುಡುಕಿದ್ರು. ಆದರೆ ಅವರಿಗೆ ಏನೂ ಸಿಗಲಿಲ್ಲ. ಇತ್ತೀಚಿನ ವರ್ಷಗಳಲ್ಲೂ ಎಷ್ಟೋ ವಿಜ್ಞಾನಿಗಳು ಬಂದು ಸಂಶೋಧನೆಯನ್ನು ಮಾಡಿದ್ರು. ಮೂರ್ತಿಯ ಹಿಂದೆ ಕ್ಯಾವಿಟಿ ಇದೆಯಾ, ಗ್ರಾವಿಟಿಯಿಂದ ಮಧ್ಯ ಕೆಳಗೆ ಹೋಗುತ್ತಾ ಅಂತ ಪರೀಕ್ಷೆ ಮಾಡಿದ್ರು. ಆದರೆ ಭೈರವನ ಆ ಪವಾಡವನ್ನು ಭೇದಿಸಲು ಯಾರಿಂದಲೂ ಸಾಧ್ಯವಾಗಲಿಲ್ಲ. ಇಂದಿಗೂ ಆ ದೇವಸ್ಥಾನದ ಹೊರಗೆ ಹೂ ಹಣ್ಣಿನ ಅಂಗಡಿಗಳಿಗಿಂತ ಹೆಚ್ಚಾಗಿ ಮದ್ಯದ ಅಂಗಡಿಗಳೇ ಇವೆ. ಇದರ ಹಿಂದಿನ ತತ್ವ ಏನು ಗೊತ್ತಾ? ಮದ್ಯವು ಮನುಷ್ಯನೊಳಗಿನ ಮದ ಅಂದರೆ ಅಹಂಕಾರವನ್ನು, ತಾಮಸಿಕ ಗುಣ ಮತ್ತು ಕೆಟ್ಟ ಚಟಗಳನ್ನು ಸಂಕೇತವಾಗಿರುತ್ತೆ. ಕಾಲಭೈರವನು ಭಕ್ತರು ತರುವ ಆ ಮದ್ಯವನ್ನು ಸ್ವೀಕರಿಸುವ ಮೂಲಕ ಅವರೊಳಗಿನ ಅಹಂಕಾರ ಮತ್ತು ಕೆಟ್ಟ ಗುಣಗಳನ್ನು ಹೀರಿ ಅವರನ್ನು ಶುದ್ಧೀಕರಿಸ್ತಾನೆ ಎಂಬುದು ಇದರ ಹಿಂದಿನ ಅಸಲಿ ಸತ್ಯ. ಕಾಲಭೈರವನ ವಾಹನ ಯಾವುದು ಗೊತ್ತಾ? ಶ್ವಾನ ಅಂದರೆ ನಾಯಿ, ವಿಶೇಷವಾಗಿ ಕಪ್ಪು ನಾಯಿ. ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಪ್ರಾಣಿಗೂ ಅದರದ್ದೇ ಆದ ಮಹತ್ವವನ್ನು ಕೊಟ್ಟಿದ್ದಾರೆ. ನಾಯಿ ಅತ್ಯಂತ ಪ್ರಾಮಾಣಿಕ ಮತ್ತು ನಿಷ್ಠಾವಂತ ಪ್ರಾಣಿ. ಅದು ಸದಾ ಎಚ್ಚರದಿಂದಿರುತ್ತದೆ. ಕಾಲಭೈರವ ಕೂಡ ಸಮಯ ಮತ್ತು ಎಚ್ಚರಿಕೆಯ ಸಂಕೇತ. ಯಾರ ಜಾತಕದಲ್ಲಿ ರಾಹು ಅಥವಾ ಶನಿ ದೋಷವಿರುತ್ತದೆಯೋ ಅಂತಹವರು ಕಾಲಭೈರವನನ್ನು ಪೂಜಿಸಿದ್ರೆ ಅಥವಾ ಬೀದಿ ನಾಯಿಗಳಿಗೆ ಪ್ರೀತಿಯಿಂದ ಊಟ ಹಾಕಿದ್ರೆ ಭೈರವನು ಅತ್ಯಂತ ಬೇಗವಾಗಿ ಒಲಿತಾನೆ ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ. ನೀವು ಕಾಲಭೈರವನನ್ನು ಒಲಿಸಿಕೊಳ್ಳಲು ಯಾವುದೇ ಕಠಿಣ ತಪಸ್ಸು ಮಾಡಬೇಕಾಗಿಲ್ಲ. ನಿಮ್ಮ ಬೀದಿಯಲ್ಲಿರುವ ಹಸಿದ ನಾಯಿಗೆ ಒಂದು ಬಿಸ್ಕೆಟ್ ಅಥವಾ ಅನ್ನ ಹಾಕಿದ್ರೆ ಸಾಕು, ಆ ಭೈರವನ ಕೃಪೆ ನಿಮ್ಮ ಮೇಲಿರುತ್ತೆ. ಎಷ್ಟೊಂದು ಜನ ಹೇಳ್ತಾರೆ ಕಾಲಭೈರವ ಅನ್ನೋದು ಕೇವಲ ಒಂದೇ ರೂಪ ಅಂತ. ನಮ್ಮ ದೇಹದ ಅಷ್ಟ ವಿಕಾರಗಳನ್ನು ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಅಹಂಕಾರ, ಅಜ್ಞಾನಗಳನ್ನು ನಾಶ ಮಾಡಲು ಭೈರವನು 8 ರೂಪಗಳಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಅವೇ ಅಸಿತಾಂಗ ಭೈರವ, ರೂರು ಭೈರವ, ಚಂಡ ಭೈರವ, ಕ್ರೋಧ ಭೈರವ, ಉನ್ಮತ್ತ ಭೈರವ, ಕಪಾಲ ಭೈರವ, ಭೀಷಣ ಭೈರವ ಮತ್ತು ಸಂಹಾರ ಭೈರವ. ಮತ್ತು ಈ ಎಲ್ಲ ಭೈರವರ ಮೇಲೆ ಸ್ವರ್ಣಾಕ್ಷರಣ ಭೈರವ ಅಂತ ಕೂಡ ಒಂದು ಸೌಮ್ಯ ರೂಪವಿದೆ. ಈ ಭೈರವನನ್ನು ಪೂಜಿಸಿದ್ರೆ ಸಂಪತ್ತು, ನೆಮ್ಮದಿ ಮತ್ತು ಐಶ್ವರ್ಯ ಪ್ರಾಪ್ತಿಯಾಗ್ತದೆ. ಸ್ನೇಹಿತರೆ, ಕಥೆಗಳು, ಪವಾಡಗಳು ಏನೇ ಇರಬಹುದು, ಆದರೆ ಕಾಲಭೈರವನಿಂದ ನಾವು ಸಾಮಾನ್ಯ ಮನುಷ್ಯರು ಕಲಿಯಬೇಕಾದ
ಅಸಲಿ ಪಾಠವೇನು ಗೊತ್ತಾ? ಕಾಲ ಎಂದರೆ ಸಮಯ. ಸಮಯ ಯಾರಿಗಾಗಿಯೂ ಕಾಯೋದಿಲ್ಲ. ಒಬ್ಬ ಬಡವನಿಗೂ ಕೂಡ ದಿನಕ್ಕೆ 24 ಗಂಟೆ, ಅಂಬಾನಿಗೂ 24 ಗಂಟೆ. ನೀವು ಸಮಯವನ್ನು ಹೇಗೆ ಬಳಸ್ತೀರಿ ಎಂಬುದರ ಮೇಲೆಯೇ ನಿಮ್ಮ ಭವಿಷ್ಯ ನಿರ್ಧಾರವಾಗುತ್ತೆ. ಯಾರು ಸಮಯವನ್ನು ವ್ಯರ್ಥ ಮಾಡ್ತಾರೋ, ಯಾರು ಸಮಯದ ಬೆಲೆ ಅರಿಯುವುದಿಲ್ಲವೋ ಅವರಿಗೆ ಕಾಲಭೈರವ ಅಂದರೆ ಸಮಯ ಒಂದು ದಿನಕ್ಕೆ ತಕ್ಕ ಶಿಕ್ಷೆ ನೀಡಿಯೇ ನೀಡ್ತಾನೆ. ಭೈರವ ನಮ್ಮೊಳಗಿನ ಭಯವನ್ನು ನಾಶ ಮಾಡುವ ದೇವರು. ಮನುಷ್ಯನಿಗೆ ಎಲ್ಲಕ್ಕಿಂತ ದೊಡ್ಡ ಭಯ ಯಾವುದು ಗೊತ್ತಾ? ಸಾವು ಮತ್ತು ನಾಳೆ ಏನಾಗುತ್ತದೋ ಎಂಬ ಭವಿಷ್ಯದ ಭಯ. ಕಾಲಭೈರವನನ್ನು ನಂಬಿದವನಿಗೆ ಸಾವಿನ ಭಯ ಇರೋದೇ ಇಲ್ಲ. ಯಾಕಂದರೆ ಹುಟ್ಟು ಮತ್ತು ಸಾವು ಕೇವಲ ಒಂದು ಪ್ರಕ್ರಿಯೆ ಎಂದು ಆತನಿಗೆ ತಿಳಿದಿರುತ್ತೆ. ನೀವೆಷ್ಟೇ ದೊಡ್ಡವರಾಗಿರಿ, ಎಷ್ಟೇ ದುಡ್ಡಿರಲಿ, ನಿಮಗೆ ಅಹಂಕಾರ ಬಂದರೆ ಬ್ರಹ್ಮನ 5ನೇ ತಲೆಯನ್ನು ಕತ್ತರಿಸಿದ ಅದೇ ಕಾಲಭೈರವ ಸಮಯ ಬಂದಾಗ ನಿಮ್ಮ ಅಹಂಕಾರವನ್ನು ಕೂಡ ಮುರಿತಾನೆ. ಅದೇ ನೀವು ವಿನಯದಿಂದ ಸಮಯವನ್ನು ಗೌರವಿಸಿಕೊಂಡು ಬದುಕಿದ್ರೆ ಅದೇ ಭೈರವ ನಿಮ್ಮ ಬೆಂಗಾವಲಾಗಿ ನಿಲ್ತಾನೆ. ಇದಾಗಿತ್ತು ಕಾಲಭೈರವರ ರಹಸ್ಯಗಳು ಮತ್ತು ಆತನ ಮಹಿಮೆಯ ಕಥೆ. ಉಜ್ಜಯಿನಿಯ ಆ ಭೈರವನ ದೇವಸ್ಥಾನದ ಬಗ್ಗೆ ನೀವೇನು ಯೋಚಿಸ್ತಾ ಇದ್ದೀರಿ? ಕಲ್ಲಿನ ಮೂರ್ತಿ, ಮದ್ಯ ಕುಡಿಯುವುದರ ಹಿಂದೆ ವಿಜ್ಞಾನ ಇದೆಯಾ ಅಥವಾ ಅದು ಕೇವಲ ದೈವಿ ಶಕ್ತಿಯ? ನಿಮ್ಮ ಅಭಿಪ್ರಾಯ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ನೀವು ಕೂಡ ಪ್ರಾಣಿಗಳನ್ನು, ವಿಶೇಷವಾಗಿ ಬೀದಿ ನಾಯಿಗಳನ್ನು ಪ್ರೀತಿಸುವವರಾಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಕಾಲಭೈರವಾಯ ನಮಃ ಅಂತ ಬರೀರಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಹಿಂದೂ ಧರ್ಮದ ಇಂತಹ ಎಷ್ಟೋ ನಿಗೂಢ ರೋಚಕ ಸತ್ಯಗಳು, ರೋಚಕ ಕಥೆಗಳನ್ನು ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ. ನಮಸ್ಕಾರ.